ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲಾಗಿ ಚಿಕನ್ ಗೀ ರೋಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಸ್ಪೈಸಿಯಾಗಿದೆ, ತುಂಬ ರುಚಿಯಾಗಿದೆ, ತುಂಬ ಸಿಂಪಲ್ಲು ಮಾಡೋದು ಕೂಡ. ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದನ್ನೇ ಬಳಸ್ಕೊಂಡು ಮಾಡಿರೋಂಥದ್ದು. ತುಂಬಾ ಅದ್ಭುತವಾದಂಥ ರುಚಿ ಇದೆ. ನಾನು ಪೆಪ್ಪರ್ ರಸಮ್ ಜೊತೆಗೆ ಗೀ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಎರಡಕ್ಕೂ ಒಂದೇ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ 2 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಜೀರಿಗೆ 1 ಸ್ಪೂನು, ಮೆಣಸು 1 ಸ್ಪೂನು, ಮೆಂತ್ಯ 1/4 ಸ್ಪೂನು, ಸೋಂಪು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಹುಣಸೆಹಣ್ಣು ರಸ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸ, ತುಪ್ಪ ಬೇಕಾಗುತ್ತೆ 4 ಸ್ಪೂನಷ್ಟು, ಧನಿಯಾದ ಪುಡಿ 1 ಸ್ಪೂನು, ಹಳದಿ ಪುಡಿ 1/4 ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಹಾಗೆ ಖಾರದ ಪುಡಿ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮೊದಲಿಗೆ ಚಿಕನ್ನ 3-4 ಗಂಟೆಯಷ್ಟು ನೆನೆಸಿಡ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೋನ್ಲೆಸ್ ಚಿಕನ್ ಇದು 300 ಗ್ರಾಮ್ನಷ್ಟಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಮೊಸರು, ಹಳದಿ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ 4 ಗಂಟೆ ಫ್ರಿಜ್ನಲ್ಲಿ ಎತ್ತಿಡ್ತಾ ಇದ್ದೀನಿ. ನಿಮಗೆ ಓವರ್ ನೈಟ್ ಬಿಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿ ಇಟ್ಬಿಟ್ಟು ನೀವು ಏನು ಬೇಕಾದ್ರೂ ಮಾಡ್ಬೋದು ಈ ಚಿಕನಲ್ಲಿ. ಹಾಗೆ ಜಸ್ಟ್ ಫ್ರೈ ಮಾಡೋದ್ರೂ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಜೊತೆಗೆ. ಹೀಗೆ ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೀವು ಇದ್ರ ಜೊತೆಗೆ ಖಾರದ ಪುಡಿ, ಧನಿಯಾದ ಪುಡಿ ಇಲ್ಲ ಅಂದರೆ ಮೆಣಸಿನ್ಕಾಯಿ ಹಾಗೆ ಧನಿಯಾ ಕಾಳುಗಳನ್ನ ಹಾಕ್ಕೊಂಡು ಕೂಡ, ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಕೂಡ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೊಳ್ಬೋದು. ಇದೇನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀವಿ, ಈ ಪೌಡ್ರ್ನಲ್ಲಿ ಅರ್ಧ ಪೌಡ್ರನ್ನ ನಾನು ಪೆಪ್ಪರ್ ರಸಮ್ಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧ ಪೌಡ್ರನ್ನ ಗೀ ರೋಸ್ಟಿಗೆ ಉಪಯೋಗಿಸ್ಕೊಳ್ತೀನಿ. ತುಂಬ ಪೌಡ್ರ್ ಹಾಕಿದ್ರು ಕೂಡ ಚೆನ್ನಾಗಿರಲ್ಲ. ಇದರಲ್ಲಿ ಅರ್ಧ ಭಾಗ ಆದರೆ ಸಾಕಾಗುತ್ತೆ. ಚಿಕನ್ ಕ್ವಾಂಟಿಟಿ ಕೂಡ ಕಡಿಮೆ ಇದೆ, ಹಾಗಾಗಿ ಪೌಡ್ರ್ ಕೂಡ ರೆಡಿ ಆಗಿದೆ. ಈಗ ಚಿಕನ್ ಕೂಡ ನೆನೆಸಿಟ್ಟಿದ್ದಂಥದ್ದು 4 ಗಂಟೆ, ಅದು ಕೂಡ ರೆಡಿಯಾಗಿದೆ. ಈಗ ಗೀ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 3-4 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಜಾಸ್ತಿ ಇಲ್ಲ ಅಂತಂದರೆ ಬೆಣ್ಣೆ ಅಥವಾ ಎಣ್ಣೆ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ನಾನು ಪೂರ್ತಿ ತುಪ್ಪದಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದ ತಕ್ಷಣ ನಾವು ಚಿಕನ್ ಏನು ನೆನೆಸಿಟ್ಟಿದ್ದೀವಿ ಎಲ್ಲ ಚಿಕನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಮೊಸರೆಲ್ಲ ಇರೋದ್ರಿಂದ. ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಕೂಡ ನೀರು ಬಳಸ್ತಿಲ್ಲ, ತುಂಬಾ ಈಸಿಯಾಗಿ ಬೇಗ ಬೇಯುತ್ತೆ, ಹಾಗಾಗಿ ನಾನು ನೀರು ಉಪಯೋಗಿಸ್ತಿಲ್ಲ ಇಲ್ಲಿ. ಆದಷ್ಟು ಚಿಕನ್ ಸ್ವಲ್ಪ ಬಿಸಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಲೋ ಫ್ಲೇಮ್ ಮಾಡ್ಕೊಬಿಡಿ. ಲೋ ಫ್ಲೇಮ್ ಮಾಡಿ ಇಡೋದ್ರಿಂದ ಚಿಕನ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೇಯುತ್ತೆ. ಈ ನೀರಿನಂಶ ಏನಿದೆ ಇದೆಲ್ಲ ಡ್ರೈ ಆಗೋ ತನಕ ಈ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 10-12 ನಿಮಿಷದೊಳಗಡೆ ಈ ರೀತಿ ಫ್ರೈ ಮಾಡ್ಕೊಳ್ಬೋದು. ನೀವು ಮನೆಗೆ ಚಿಕನ್ ತೊಗೊಂಡು ಬಂದಾಗ ಈ ರೀತಿ ಬೋನ್ಲೆಸ್ ಚಿಕನ್ನ ಎತ್ತಿಟ್ಕೊಳ್ಬೋದು. ನಾನಿಲ್ಲಿ ಖಾರದ ಪುಡಿ, ಧನಿಯಾದ ಪುಡಿ, ಗರಂ ಮಸಾಲ, ಹಾಗೆ ಕುಟ್ಟಿ ಪುಡಿ ಮಾಡಿದ್ವಲ್ಲ ಜೀರಿಗೆ, ಮೆಣಸು, ಮೆಂತ್ಯ ಅದರದ್ದು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಪೌಡ್ರೆಲ್ಲ ಹಾಕಿದ್ಮೇಲೆ ಒಂದು ಅರ್ಧ ನಿಮಿಷದಷ್ಟು ಫ್ರೈ ಮಾಡಿ ಸಾಕು. ಅರ್ಧ ನಿಮಿಷ ಮುಚ್ಚಿಟ್ಟರೆ ಸಾಕು, ಇಲ್ಲಾಂದರೆ ಬೇಗ ಪುಡಿಗಳೆಲ್ಲ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ನಿಮಗೇನೋ ಚಿಕನ್ ಜಾಸ್ತಿ ಸರಿಯಾಗಿ ಬೆಂದಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 100 ml ಅಷ್ಟು ಈಗ ಬೇಯೋದಕ್ಕೆ ಇಟ್ಕೊಳ್ಬೋದು. ನನ್ನ ಚಿಕನ್ ಇಲ್ಲಿ 85-90% ಕರೆಕ್ಟಾಗಿ ಬೆಂದಿದೆ, ಸಾಫ್ಟಾಗಿ ಬೆಂದಿದೆ, ಹಾಗಾಗಿ ನಾನಿಲ್ಲಿ ನೀರನ್ನ ಉಪಯೋಗಿಸ್ತಿಲ್ಲ. ಅದ್ರ ಬದಲಿಗೆ ಹುಣಸೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಅದ್ರ ರಸ ಎಲ್ಲ ಸೇರಿ ಒಂದು 50 ml ಅಷ್ಟು ಹುಣಸೆಹಣ್ಣು ರಸ, ಹಾಗೆ 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಇವೆರಡು ಅದ್ಭುತವಾದಂಥ ರುಚಿ ಕೊಡುತ್ತೆ ಈ ಗೀ ರೋಸ್ಟ್ಗೆ. ಒಂದು ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹುಣಸೆಹಣ್ಣು ಬೆಲ್ಲ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ. ಸೋಯಾ ಸಾಸು ಅವೆಲ್ಲ ಇಲ್ಲ ಅಂದರೂ ಕೂಡ ಈ ರೀತಿಯಲ್ಲಿ ಇದನ್ನೇ ಮನೇಲಿರೋಂಥದ್ದೇ ಬಳಸ್ಕೊಂಡು ಕೂಡ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು. ಈಗ ಚಿಕನ್ ಬೆಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಕರೆಕ್ಟಾಗಿ. ಉಪ್ಪು ಖಾರ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ನೋಡಿ ಚಿಕನ್ ಎಷ್ಟು ಸಾಫ್ಟಾಗಿ ಬೆಂದಿದೆ. ನೀವು ಕಸ್ತೂರಿ ಮೆಂತ್ಯ ಹಾಕೋದಿದ್ರು ಕೂಡ ಈ ಕೊನೆಯಲ್ಲಿ ಹಾಕ್ಕೊಳ್ಬೋದು. ನಾನು ಮೆಂತ್ಯ ಸೊಪ್ಪು ಇಲ್ಲ, ಹಾಗಾಗಿ ಮೆಂತ್ಯನೇ ಸ್ವಲ್ಪ ಹುರಿದು ಪುಡಿ ಮಾಡೋಕ್ಕಿಂತ ಅದೇ ಫ್ಲೇವರ್ ಕೊಡುತ್ತೆ. ಕೊನೆಯಲ್ಲಿ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಪೆಪ್ಪರ್ ರಸಮ್ಮು ರೈಸ್ ಅಥವಾ ಮೊಸರನ್ನ ಜೊತೆಗೆ ಅಥವಾ ಬಿರಿಯಾನಿ ಜೊತೆಗೆ, ಗೀ ರೈಸ್ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಖಂಡಿತವಾಗ್ಲೂ ಒಂದು ಸಲ ಮನೇಲಿ ಮಾಡಿ ನೋಡಿ. ಈ ರೀತಿ ಪೆಪ್ಪರ್ ರಸಮ್ ಅನ್ನೋ ಜೊತೆಗಂತೂ ಈ ಚಿಕನ್ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು. ನೀವೇ ನನ್ನ ಚಾನಲ್ಗೆ ಹೊಸಬ್ರಾಗಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ ಯು.